ಕೇಳುಗರಿಗೆ ನಮಸ್ಕಾರಗಳು. ನಮ್ಮೆಲ್ಲ ವಿದ್ಯಾರ್ಥಿಗಳೇ, ತಾವೆಲ್ಲರೂ ಬರುವ ವಾರ್ಷಿಕ ಪರೀಕ್ಷೆಗಳಿಗೆ ಉತ್ತಮ ಸಿದ್ಧತೆಯನ್ನು ನಡೆಸಿದ್ದೀರಿ ಎಂದು ಭಾವಿಸಿದ್ದೇನೆ. ಈ ಸಂದರ್ಭದಲ್ಲಿ ತಮಗಾಗಿ ಶಿಕ್ಷಕನಾದ ನಾನು ಶ್ರೀ ಬಸವರಾಜ್ ಎಚ್ ಮಡಿವಾಳರ್ ರವರಿಂದ ಒಂದಿಷ್ಟು ಮಾತುಗಳು. ವಿದ್ಯಾರ್ಥಿಗಳೇ, ಪರೀಕ್ಷೆಗಳು ಹಬ್ಬಗಳಿದ್ದಂತೆ. ಅವುಗಳನ್ನು ತಾವು ಸಂತೋಷ ಸಡಗರದಿಂದ ಆಚರಿಸಬೇಕು. ಪರೀಕ್ಷೆಗಳಿಗೆ ಹತ್ತಿರದ ಹೋಲಿಕೆ ಎಂದರೆ ಹಬ್ಬಗಳು. ಅರೆರೆ, ಇದೇನು ಹೀಗೆ ಎಂದು ಅಚ್ಚರಿಯಾಯಿತೇ? ಹೇಳುವ ಕೇಳಿ. ಹಬ್ಬಗಳಿನ್ನೇನು ಬರುತ್ತಿವೆ ಎಂದಾಗ ನಮ್ಮ ಸಂಭ್ರಮ ಗರಿಗೆದರುತ್ತದೆ. ವರ್ಷದ ಬಹು ನಿರೀಕ್ಷೆಯ ಆಚರಣೆಗಳೆಂದರೆ ನಮ್ಮ ಹಬ್ಬಗಳೇ. ಖಚಿತವಾಗಿಯೂ ಹೇಳಬಲ್ಲೆ, ನೀವು ಹೋಳಿ, ದೀಪಾವಳಿ, ಈದ್, ಕ್ರಿಸ್ಮಸ್ ಮತ್ತು ಗುರುಪೂರ್ಣಿಮೆಯಂತಹ ಹಬ್ಬಗಳಿಗಾಗಿ ಕಾತರದಿಂದ ಕಾಯುತ್ತೀರಿ. ಹೇಗೆ ಹಬ್ಬಗಳನ್ನು ಆಚರಿಸಲು ತಿಂಗಳುಗಳಷ್ಟು ಹಿಂದೆಯೇ ಸಿದ್ಧತೆಗೆ ತೊಡಗುತ್ತೀರೋ, ಹಾಗೆಯೇ ಪರೀಕ್ಷೆಗಳ ಕುರಿತು ಕೂಡ ತಿಂಗಳುಗಳ ಮೊದಲೇ ನಿಮ್ಮ ಮಾತುಕತೆ ಸಿದ್ಧತೆಗಳ ಎಲ್ಲ ನಡೆಯುತ್ತಿವೆ ತಾನೇ? ನಡೆಯುತ್ತಿವೆ ಎಂದು ಭಾವಿಸಿದ್ದೇನೆ. ನಮ್ಮ ಜಾಣ್ಮೆ, ಪ್ರತಿಭೆ, ಪ್ರಜ್ಞೆಗಳ ಸಂಪೂರ್ಣ ಅನಾವರಣವಾಗುವುದು ಹಬ್ಬಗಳಲ್ಲಿ. ಪರೀಕ್ಷೆಗಳು ನಮ್ಮೊಳಗಿನ ಅತ್ಯುತ್ತಮವಾದುದನ್ನು ಹೊರತರಲಿಕ್ಕೆಂದೇ ರೂಪಿಸಲ್ಪಟ್ಟಿವೆ. ವಿದ್ಯಾರ್ಥಿಗಳೇ, ವರ್ಷದುದ್ದಕ್ಕೂ ಸಂಪಾದಿಸಿದ ಜ್ಞಾನ, ಮಾಡಿಕೊಂಡ ಸರಿಯಾದ ತಯಾರಿ ಎಲ್ಲವೂ ಅನಾವರಣಗೊಳ್ಳಬೇಕಾದ ವೇದಿಕೆ ಎಂದರೆ ಅದು ಈ ಬರುವ ಪರೀಕ್ಷೆ. ಹಬ್ಬಗಳನ್ನು ಒಬ್ಬೊಬ್ಬರಾಗಿ ಆಚರಿಸುತ್ತೇವೆಯೇ? ಇಲ್ಲವೇ ಇಲ್ಲ. ಎಲ್ಲರೂ ಕೂಡ ಆಚರಿಸಿದಾಗಲೇ ಅದಕ್ಕೊಂದು ಘನತೆ. ಹೆಚ್ಚು ಮಂದಿ ಕೂಡಿದಂತೆಲ್ಲ ಹಬ್ಬದ ಸಂಭ್ರಮಕ್ಕೂ ಕಳೆ ಒಂದು ಶೋಭೆ. ವಿದ್ಯಾರ್ಥಿಗಳೇ, ಪರೀಕ್ಷೆಗಳು ಹಾಗೆಯೇ ಎಂದರೆ ಅಚ್ಚರಿ ಪಡಬೇಕಾಗಿಲ್ಲ. ಅದನ್ನು ಎದುರಿಸುತ್ತಿರುವವರು ನೀವು ಒಬ್ಬರೇ ಅಲ್ಲ. ನಿಮ್ಮೊಂದಿಗೆ ಉತ್ತರದ ಬಿದರ್ನಿಂದ ದಕ್ಷಿಣದ ಚಾಮರಾಜನಗರದವರೆಗೂ, ಪೂರ್ವದ ಕೋಲಾರದಿಂದ ಪಶ್ಚಿಮದ ಕಾರವಾರದವರೆಗೂ ಈ ವಿಶಾಲ ಕನ್ನಡ ನಾಡಿನ ರಾಜ್ಯದಲ್ಲಿ ಹರಡಿರುವ ಅಸಂಖ್ಯಾತ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆ ಎಂಬ ಹಬ್ಬಕ್ಕೆ ಸಿದ್ಧರಾಗುತ್ತಿದ್ದಾರೆ. ಈ ಸಡಗರದ ಸಿದ್ಧತೆಗೆ ನಿಮ್ಮ ಹೆತ್ತವರ, ಕುಟುಂಬದ ಸದಸ್ಯರ ಮತ್ತು ಗೆಳೆಯರ ಸಹಕಾರವೂ ಇದೆ ಎಂಬುದನ್ನು ಮರೆಯಬೇಡಿ. ಹಬ್ಬ ಎಂದಾಗ ನಮಗೆ ಪ್ರಾರ್ಥನೆಯ ನೆನಪಾಗಬೇಕು. ಅವೆರಡಕ್ಕೂ ಅವಿನಾಭಾವ ನಂಟು ಅಲ್ಲವೇ? ಹಾಗೆಯೇ ಪರೀಕ್ಷೆ ಎಂದಾಗ ತಕ್ಷಣ ನೆನಪಾಗುವುದು ಅಧ್ಯಯನ, ಅಭ್ಯಾಸ. ಪರೀಕ್ಷೆಗಳಿಗೆ ಸಾಕಷ್ಟು ಮೊದಲೇ ಪ್ರಾರಂಭಿಸಿದ ಮತ್ತು ನಿರಂತರವಾಗಿ ನಡೆಸಿದ ಅಧ್ಯಯನವೇ ಪರೀಕ್ಷೆ ಬರೆಯಲು ಹೊರಟ ವಿದ್ಯಾರ್ಥಿಯ ಶಕ್ತಿ ಮತ್ತು ಸ್ಫೂರ್ತಿ. ಇಂತಹ ಶಕ್ತಿ ಮತ್ತು ಸ್ಫೂರ್ತಿ ತಾವುಗಳು ತಮ್ಮದಾಗಿಸಿಕೊಳ್ಳುತ್ತಿದ್ದೀರಿ ಎಂದು ಭಾವಿಸಿದ್ದೇನೆ. ನೀವೆಲ್ಲ ಈ ಪರೀಕ್ಷೆ ಎಂಬ ಹಬ್ಬವನ್ನು ತುಂಬು ಸಂತೋಷದಿಂದ, ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ಎದುರಿಸಲು ಹೊರಟಿದ್ದೀರಿ ಎಂಬ ದೃಢ ವಿಶ್ವಾಸ ನನಗಿದೆ. ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಶುಭವಾಗಲಿ.